ಮೇಷರಾಶಿಯವರು ನೀವು ಮಾಡಬೇಕಾದಂತಹ ಕೆಲಸವನ್ನು ಯಾರಿಗೂ ವಹಿಸಬೇಡಿ, ನೀವೇ ಆ ಕೆಲಸವನ್ನು ಮಾಡಿ ಪೂರೈಸಬೇಕು. ಇದರಿಂದ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗೋದರ ಜೊತೆಗೆ ಕೆಲಸದಲ್ಲಿ ಇದ್ದಂತಹ ಲೋಪದೋಷಗಳನ್ನು ತಿಳಿದಾಗತ್ತೆ. ವಾಮಮಾರ್ಗದಲ್ಲಿ ಯಾವುದೋ ರೀತಿಯಲ್ಲಿ ಹಣ ಖರ್ಚಾಗ್ತಾ ಇದ್ದಿದ್ದನ್ನು ತಡಿಬಹುದಾಗಿರುತ್ತೆ. ಇವೆಲ್ಲ ಸೂಕ್ಷ್ಮಗಳನ್ನು ಗಮನಿಸ್ಕೊಳ್ಬಹುದಾದಂಥದ್ದು. ನಿಮ್ಮ ಕೆಲಸ ಬೇರೆಯವರಿಗೆ ವಹಿಸಿದ್ರಿ, ಅದರಿಂದ ನೀವು ನಷ್ಟವನ್ನೂ ಕೂಡ ಅನುಭವಿಸಬೇಕಾಗತ್ತೆ. ಅದರಿಂದಲೇ ನಷ್ಟ ಆಯಿತು ಅನ್ನುವಂತಹ ದಿವಸ ಇದಾಗುವಂಥದ್ದು. ನೀವು ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಯಾರಿಗೋ ಕೆಲಸ ವಹಿಸಿದಾಗ ನಿಮ್ಮಷ್ಟು ಜವಾಬ್ದಾರಿಯುತವಾಗಿ ಆ ಕೆಲಸವನ್ನು ಮಾಡ್ತಾರೆ, ಪೂರೈಸ್ತಾರೆ ಅನ್ನುವಂಥದ್ದು ನಂಬಿಕೆ ಇರೋದಿಲ್ಲ. ಇನ್ಯಾವುದೋ ಅನಿವಾರ್ಯ ಇದ್ದಾಗ ಅದನ್ನು ಸರಿಯಾಗಿ ವಿಚಾರ ಮಾಡಬೇಕಷ್ಟೇ ಹೊರತು, ಇಲ್ಲದೇ ಇದ್ದರೆ ನಿಮ್ಮ ಕೆಲಸವನ್ನು ನೀವೇ ಮಾಡಿ ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ, ಎದೆ ನೋವು ಕಾಣಿಸ್ಕೊಳ್ಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಹುಳಿ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ ಅನ್ನುವಂಥದ್ದು. ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಆಂಜನೇಯನನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿ, ಆಂಜನೇಯನ ಅನುಗ್ರಹ ನಿಮಗಿರಲಿ. ಶುಭವಾಗಿ. ವೃಷಭ ರಾಶಿ, ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸ, ಕರ್ತವ್ಯ ನಿಷ್ಠೆ, ಸಮಯೋಚಿತವಾದಂತಹ ಬುದ್ಧಿ ಇವೆಲ್ಲವನ್ನು ಗಮನಿಸಿ ಮೇಲಧಿಕಾರಿಗಳು, ಹಿರಿಯರು ನಿಮಗೆ ಇನ್ನಷ್ಟು ಮತ್ತಷ್ಟು ಜವಾಬ್ದಾರಿಗಳನ್ನು ವಹಿಸಬಹುದು ಅನ್ನುವಂತಹ ಸೂಚನೆ. ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವಂತಹ ದಿವಸ. ಹೆಚ್ಚಿನ ವಿಷಯ ಸಂಗ್ರಹ, ಅಧ್ಯಯನ ಇತ್ಯಾದಿಗಳ ಕಡೆ ಹೆಚ್ಚು ಗಮನವನ್ನು ಕೊಡ್ತೀರಿ. ನಾನು ಇನ್ನಷ್ಟು ಮತ್ತಷ್ಟು ತಿಳಿಬೇಕು ಅನ್ನುವಂಥದ್ದು. ನಿಮ್ಮ ತಂದೆ ತಾಯಿಯವರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ಸಂತೋಷಪಡಿಸ್ತಕ್ಕಂಥದ್ದು, ಇದರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ ಅನ್ನುವಂಥದ್ದು. ತಂದೆ ತಾಯಿ ಸಂತೋಷವಾಗಿದ್ದರೆ, ಅವರ ಮನಸ್ಸನ್ನು ಗೆದ್ದರೆ, ಅವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಸದಾ ಯಶಸ್ಸು ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಿರ್ತೀರಿ ಅಂತ ಅರ್ಥ. ತಂದೆ ತಾಯಿಯರನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಅವರ ಮನಸ್ಸನ್ನು ಸಂತೋಷಪಡಿಸುವಂತಹ ಕೆಲಸದಲ್ಲಿ ಸದಾ ನಿರತರಾಗಿರಿ. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ನಿಮಗೆ ದಾರಿದೀಪವಾಗುತ್ತೆ. ಶುಭವಾಗಿ. ಮಿಥುನ ರಾಶಿ, ವಾಹನ ಖರೀದಿಯ ವಿಚಾರ ಬರುತ್ತೆ. ಹೊಸ ವಾಹನವನ್ನು ಮನೆಯವರ ಒತ್ತಾಯದ ಮೇರೆಗೆ ಖರೀದಿ ಮಾಡ್ತಕ್ಕಂತಹ ವಿಚಾರ ನೀವು ನಿರ್ಧಾರ ಮಾಡುವಂಥದ್ದಾಗತ್ತೆ. ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ಉಂಟು ಮಾಡ್ತೀರಿ. ಮನೆಯವರು ಹೇಳಿದ್ದೆ ಯಾವುದನ್ನೂ ಕೇಳ್ತಾ ಇಲ್ಲ ಅನ್ನುವಂತಹ ಯಾವುದಾದ್ರೂ ದೋಷ, ಆರೋಪ ನಿಮ್ಮ ಮೇಲಿದ್ದರೆ ಇವತ್ತು ಅದೆಲ್ಲವನ್ನು ಸುಳ್ಳು ಮಾಡ್ತೀರಿ. ದೊಡ್ಡವರು ಹೇಳಿದ್ದನ್ನು ಕೇಳ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಿರಿಯರ ಆಕ್ಷೇಪಣೆಗೆ ಏನು ನೀವು ಒಳಗಾಗುವಂಥದ್ದೇನಿದೆ ಅದನ್ನು ಈ ದಿವಸ ನೀವು ಹಾಗೆ ಮಾಡಿಕೊಳ್ಳೋದಿಲ್ಲ ಅನ್ನುವಂಥದ್ದು. ದೊಡ್ಡವರು ಹೇಳಿದ್ದನ್ನು ಕೇಳಿಬಿಟ್ರೆ ಆಯಿತು ಅಂತ ಹೇಳಿದರೆ ಅವ್ರಿಗೂ ಸಮಾಧಾನ, ನಿಮಗೂ ಕೂಡ ಏನೋ ದೊಡ್ಡವರು ಹೇಳಿದ್ದಾರೆ, ಅವ್ರ ಮಾತನ್ನು ನಾನು ಅನುಸರಿಸ್ತಾ ಇದ್ದೀನಿ ಅಂತಕ್ಕಂತಹ ಒಂದು ನೆಮ್ಮದಿ. ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡೋದರಿಂದ ಮನೆಯಲ್ಲಿ, ಮನಸ್ಸಿನಲ್ಲಿ, ಉದ್ಯೋಗದಲ್ಲಿ ಎಲ್ಲ ಕಡೆಯಲ್ಲೂ ಏನೋ ಒಂದು ರೀತಿಯ ಸಮಾಧಾನ, ಸಂಭ್ರಮ ಇರುವಂಥದ್ದು. ನಿಮ್ಮ ಕರ್ತವ್ಯ ನಿಷ್ಠೆ ಮತ್ತು ಧರ್ಮ ಜಾಗೃತಿ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಬೇಕಾದಂಥದ್ದು. ಇದೆಲ್ಲವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 21 ಸಲ ಪಠನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ. ಕೈಯಲ್ಲಿ ಹಣ ಧಾರಾಳವಾಗಿ ಓಡಾಡ್ತಕ್ಕಂತಹದ್ದು. ಹಣದ ವಿಚಾರಕ್ಕೆ ಯಾವ ಕೊರತೆಯೂ ಇಲ್ಲದಲೇ ಇರತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಉಡುಗೊರೆಯನ್ನು ಕೂಡ ಕೊಡುವಂತಹ ಯೋಗ. ನಿಮ್ಮ ಬಗ್ಗೆ ಉದಾತ್ತವಾದಂತಹ ಒಂದು ಪ್ರಶಂಸೆ ಇರುವಂಥದ್ದು. ಪರವಾಗಿಲ್ಲಪ್ಪ, ಇವರು ನಮ್ಮನ್ನು ಕೈ ಹಿಡಿತಾರೆ ಅನ್ನುವಂತಹ ಭಾವನೆ ಬರುತ್ತೆ. ಅದು
ಆ ಎಲ್ಲ ಫಲಗಳನ್ನು ಗಮನಿಸಿದಾಗ ಅದು ಇವತ್ತಿಗೆ ಮಾತ್ರ ಸೀಮಿತ ಅನ್ನುವಂಥದ್ದು ಜ್ಞಾಪಕದಲ್ಲಿರಲಿ. ಅವಿವಾಹಿತರಿಗೆ ಮದುವೆಯ ಭರವಸೆಯನ್ನು ಹೇಳುವಂತಹ ದಿವಸ. ಸಂಜೆ ಹೊತ್ತಿಗೆ ಯಾವುದೋ ಕಹಿ ಸುದ್ದಿ ನಿಮ್ಮ ಮನಸ್ಸಿಗೆ ತುಂಬ ಬೇಸರ ಮಾಡುತ್ತೆ. ಇಷ್ಟೆಲ್ಲ ಬೆಳಗ್ಗೆಯಿಂದ ಖರ್ಚನ್ನು ಮಾಡಿ ಧಾರಾಳವಾಗಿ ದಾನ ಇತ್ಯಾದಿಗಳನ್ನೆಲ್ಲ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದು ಎಲ್ಲರೂ ಕೂಡ ಜೈಘೋಷ ಹಾಕಿ ಸಾಯಂಕಾಲದ ಹೊತ್ತಿಗೆ ಏನೋ ಬೇಸರ ಅಂತಂದರೆ ಇಡೀ ದಿನ ವ್ಯರ್ಥ ಆಯ್ತಲ್ಲ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರಬಹುದು. ಅದರ ಯೋಚನೆ ಇರಲಿ. ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಸಿಂಹರಾಶಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದು. ಇದರ ಮಧ್ಯೆ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದಿದೆ. ಚಾಲಕ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಗೌರವ ಮತ್ತು ಧನಲಾಭವಾಗ್ತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳು ಚಾಲಕರಾಗಿದ್ದರೆ, ವಾಹನವನ್ನು ಓಡಿಸ್ತಾ ಇದ್ದರೆ ಅವರ ಗೌರವ ಹೆಚ್ಚಾಗ್ತಕ್ಕಂಥದ್ದಿದೆ. ನಂಬಿಕೆ ಇರತಕ್ಕಂತಹವರ ಹತ್ತಿರ ವ್ಯವಹಾರವನ್ನು, ಆ ವಿಚಾರವನ್ನು ಚರ್ಚೆ ಮಾಡಿ ವ್ಯವಹಾರವನ್ನು ಮಾಡಿ ಅದು ನಿಮಗೆ ಲಾಭದಾಯಕವಾಗುತ್ತೆ. ನಿಮ್ಮ ಯೋಜನೆಗಳು ಬೇರೆಯವರಿಗೆ ಉಪಕಾರವಾಗುತ್ತೆ. ಹಾಗಾಗಿ ಪರೋಕ್ಷವಾಗಿ ಯಾರಿಗೋ ಸಹಾಯ ಮಾಡಿದಂತಹ ಫಲ ನಿಮ್ಮದಾಗುವಂಥದ್ದು. ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಹೆಣ್ಣು ಮಕ್ಕಳು ತುಂಬ ಖರ್ಚು ಮಾಡ್ತಕ್ಕಂತಹ ದಿವಸವಾಗುತ್ತೆ. ದುಬಾರಿ ಪದಾರ್ಥಗಳನ್ನು ಖರೀದಿ ಮಾಡೋದರಲ್ಲಿ ಆಸಕ್ತಿಗಳು ಹೆಚ್ಚಾಗುತ್ತೆ. ಜೊತೆಗೆ ಎಲ್ಲ ನನಗೆ ಬೇಕು ಅನ್ನುವಂತಹ ಆಸೆಯೂ ಕೂಡ ಹೆಚ್ಚಾಗುವಂಥದ್ದು. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಏನೋ ಧನಾತ್ಮಕವಾದಂತಹ ಫಲ, ನನಗೂ ಮದುವೆ ಆಗತ್ತೆ ಅನ್ನುವಂತಹ ಯಾವುದೋ ಒಂದು ಸಂತೋಷ ಸಂಭ್ರಮ ಮನೆ ಮಾಡ್ತಕ್ಕಂಥದ್ದು. ಮದುವೆ ವಿಚಾರ ಬಂದಾಗ ಮಾನಸಿಕವಾಗಿ ಸ್ಥಿರತೆ ಇರಬೇಕು. ಆ ಕ್ಷಣಕ್ಕೆ ಏನನ್ಸುತ್ತೋ ಆ ರೀತಿಯಲ್ಲಿ ವರ್ತಿಸಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವ್ಯಾಪಾರ ವ್ಯವಹಾರಾದಿಗಳಿಂದ ಉತ್ತಮವಾದಂತಹ ಹಣಪ್ರಾಪ್ತಿಯಾಗತ್ತೆ. ಚಾಲಕರಿಗೆ ಸೌಖ್ಯ ಮತ್ತು ಲಾಭ ಈ ಎರಡನ್ನೂ ನೋಡಲಿಕ್ಕೆ ಅವಕಾಶ ಇದೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಕುಬೇರ ಲಕ್ಷ್ಮಿಯ ಅನುಗ್ರಹ ಇಷ್ಟೆಲ್ಲ ಧನಾತ್ಮಕವಾದಂತಹ ಫಲಗಳು ಸಿಕ್ಕತ್ತೆ ಅನ್ನೋದಕ್ಕೆ ಕಾರಣವಾಗಿದೆ. ಶುಭವಾಗಿ. ತುಲಾರಾಶಿ, ಬಹಳ ದಿವಸಗಳ ಆಸೆ ಒಂದು ನೆರವೇರಬಹುದು. ಅದು ನಿಮಗೆ ಕುತೂಹಲ, ಸಂತೋಷ, ಆಶ್ಚರ್ಯ ಎಲ್ಲವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ನಿಮ್ಮ ಕೆಲಸದಲ್ಲಿ ನೀವು ಯಾವಾಗಲೂ ಒಂಟಿ, ಅಂದರೆ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಬೇಕು, ಯಾರ ಸಹಾಯ ಸಹಕಾರ ಸಿಕ್ಕುವುದಿಲ್ಲ ಅನ್ನುವಂಥದ್ದಕ್ಕೆ ಇವತ್ತು ಕೂಡ ಸಾಕ್ಷಿಯಾಗುವಂಥದ್ದು. ತುಂಬ ಗಮನವಿಟ್ಟು ನಿಮ್ಮ ಕೆಲಸಗಳನ್ನು ನಿರ್ವಹಿಸಬೇಕಾದಂಥದ್ದು. ಕೆಲವು ಸಂದರ್ಭಗಳಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಅತಿ ಒತ್ತಡದ ದಿವಸ ಅಂತ ಹೇಳಬೇಕಾದಂಥದ್ದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುವಂತಹ ದಿನ ಇದು ಅಂತ ಹೇಳುವಂಥದ್ದು. ಧ್ಯಾನದ ಮೊರೆ ಹೋಗಿ 10 ನಿಮಿಷಗಳ ಕಾಲ ಎಲ್ಲವನ್ನೂ ಮರೆತು, ಅಂದರೆ ಲೌಕಿಕವಾದಂತಹ ಜಂಜಾಟಗಳನ್ನು ಮರೆತು ತದೇಕ ಚಿತ್ತವಾಗಿ ಯಾವುದೋ ಒಂದು ದಿವ್ಯ ಶಕ್ತಿಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಧ್ಯಾನದ ಮೊರೆ ಹೋಗಿ ಸರಿತಪ್ಪುಗಳ ವಿವೇಚನೆ ನಿಮ್ಮಲ್ಲಿ ಜಾಗೃತವಾಗುತ್ತೆ. ಅದರಿಂದ ನಿಮ್ಮ ಜೀವನಕ್ಕೆ ಒಂದಷ್ಟು ಅನುಕೂಲವಾಗುತ್ತೆ. ಸ್ವಯಂ ಪ್ರೇರಿತವಾದಂತಹ ನಿರ್ಧಾರಗಳಿಗೆ ಅನುಕೂಲವಾಗುತ್ತೆ. ಶುಭವಾಗಿ. ವೃಶ್ಚಿಕ ರಾಶಿ, ಚಿನ್ನ, ಬೆಳ್ಳಿ ಅಥವಾ ಬೆಲೆ ಬಾಳತಕ್ಕಂತಹ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಇವತ್ತು ಜಾತಕದಲ್ಲಿ ಅಥವಾ ನಿಮ್ಮ ರಾಶಿಯ ಫಲದಲ್ಲಿ ಇರತಕ್ಕಂಥದ್ದಾಗಿರಬಹುದು. ಸಂಬಂಧಿಕರಲ್ಲಿ ಉತ್ತಮವಾದಂತಹ ಬಂಧುತ್ವವನ್ನು ಇಟ್ಟುಕೊಳ್ಳಿ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಲಿ ಅನ್ನುವ ಉದ್ದೇಶಕ್ಕೆ ಹಲವಾರು ಜನರ ಜೊತೆಯಲ್ಲಿ ನೀವು ನಿಷ್ಠುರವಾಗಿರ್ತೀರಿ. ಯಾರಿಗೂ ಕೂಡ ನಿಮ್ಮ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಲ್ಲ. ಎದುರುಗಡೆ ನಿಮ್ಮನ್ನು ಮಾತಾಡಿಸ್ಬೋದು, ನಗುತ್ತಾ ಇರಬಹುದು, ಆದರೆ ಹೃತ್ಪೂರ್ವಕವಾದಂತಹ ಅಭಿಮಾನ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಅದು ಬೇಕು ಅನ್ನುವಂಥದ್ದು. ಸೈದ್ಧಾಂತಿಕವಾದಂತಹ ವಿಚಾರಗಳ ಬಗ್ಗೆ ಹೆಚ್ಚು ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಯಾಕೆ ಅಂತಂದರೆ ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತೆ. ನೀವು ಯಾರನ್ನ ಅನುಸರಿಸ್ತೀರೋ ಆ ವ್ಯಕ್ತಿಯ ಸಿದ್ಧಾಂತ ನಿಮಗೆ ಸರಿ, ಅದೇ ಶ್ರೇಷ್ಠ ಅನ್ನುವ ಭಾವನೆಯಲ್ಲಿ ನೀವಿರ್ತೀರಿ. ಬೇರೆಯವರು ಅವರವರ ಸಿದ್ಧಾಂತಗಳು, ಅವರವರು ಯಾರ ಅನುಯಾಯಿಗಳಾಗಿರ್ತಾರೋ ಅವರಿಗೆ ಅದೇ ಶ್ರೇಷ್ಠವಾಗುತ್ತೆ.
ಅಂತಹ ವಿಚಾರಗಳನ್ನು ವಾದ ಮಾಡಿ ನಿಷ್ಠುರ ಆಗುವಂಥದ್ದು ಯಾಕೆ ಬೇಕು? ನಿಮ್ಮ ಸಿದ್ಧಾಂತವನ್ನು ನೀವು ಅನುಸರಿಸಿ ಆಚರಣೆ ಮಾಡಿ, ನೀವು ಅದನ್ನು ಸದಾಕಾಲ ಮುಂದುವರಿಸಿ, ಅದು ತಪ್ಪಲ್ಲ. ಬೇರೆಯವರದ್ದು ಅವರಿಗೆ ಬಿಟ್ಬಿಡಿ. ಬೇರೆಯವರ ಜೊತೆಯಲ್ಲಿ ನಮ್ಮದೇ ಸರಿ ಅನ್ನುವಂತಹ ವಾದ ಖಂಡಿತವಾಗಿ ಬೇಡ ಅನ್ನುವಂಥದ್ದು. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ನೀವು ಹತ್ತಿರ ಆಗ್ತೀರಿ. ಕಳಂಕರಹಿತವಾದಂತಹ ಕೆಲಸಕ್ಕೆ ದೊಡ್ಡವರ ಸಹಾಯವನ್ನು ಪಡ್ಕೊಳ್ಳಿ. ಯಾವ ಕೆಲಸವನ್ನು ಮಾಡೋದರಿಂದ ನಿಮಗೆ, ನಿಮ್ಮ ಪರಿವಾರಕ್ಕೆ, ಇಡೀ ಸಮಾಜಕ್ಕೆ ಕೆಟ್ಟದಲ್ಲವೋ, ಅದರಿಂದ ತಪ್ಪು ಸಂದೇಶ ಸಮಾಜಕ್ಕೆ ಹೋಗುವುದಿಲ್ವೋ ಅಂತಹ ಕೆಲಸಕ್ಕೆ ಹಿರಿಯರ, ಪ್ರಭಾವಿಗಳ ಸಹಕಾರವನ್ನು, ಸಹಾಯವನ್ನು ಕೇಳಿ ಪಡೀರಿ. ಅದು ನಿಮಗೆ ಇನ್ನಷ್ಟು ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರಾಶಿ, ನೀವು ಮಾಡಿದಂತಹ ತಪ್ಪಿಗೆ ಬೇರೆಯವರನ್ನ ದೂಷಣೆ ಮಾಡಬೇಡಿ. ನಿಮ್ಮ ತಪ್ಪು ನಿಮ್ಮದೇ, ನೀವೇ ಅದಕ್ಕೆ ಬಾಧ್ಯಸ್ಥರು, ನೀವೇ ಹೊಣೆಗಾರರು ಅನ್ನುವಂಥದ್ದು. ಸಂಬಂಧಿಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋದಿಲ್ಲ. ಯಾರನ್ನ ಹೆಸರು ಹೇಳಿದರೂ ಕೂಡ ಅವರಲ್ಲಿ ಏನೋ ಒಂದು ಹುಳುಕನ್ನು, ತಪ್ಪನ್ನು ಕಂಡುಹಿಡಿತೀರಿ. ಅವ್ರು ಹೀಗೆ ಮಾಡಿದರು, ಹಾಗೆ ಮಾಡಿದರು ಅಂತ ಹೇಳ್ತೀರಿ. ಇದು ನಿಮ್ಮಲ್ಲೇ ಇರತಕ್ಕಂತಹ ದ್ವೇಷವನ್ನು ಅಥವಾ ಅಸೂಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಆಗಬಹುದು. ಕೆಲವು ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಆಗ ಕಾರಣ ನೀವೇ ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ನೀವು ಮನೆಯವರ ಕೆಂಗಣ್ಣಿಗೆ ಗುರಿಯಾಗ್ತೀರಿ. ನಿನಗೆ ಯಾಕೆ ಈ ವಿಷಯ ಬೇಕಾಗಿತ್ತು ಅನ್ನುವಂತಹದ್ದನ್ನು ಮನೆಯವರು ಪ್ರಶ್ನೆ ಮಾಡಬಹುದು. ಈ ಸ್ಥಿತಿ ತಂದುಕೊಳ್ತೀರಿ. ಸಾಲದ ವಹಿವಾಟನ್ನು ಖಂಡಿತವಾಗಿ ಮಾಡಬೇಡಿ. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನೀಲಕಂಠ ಶಿವನನ್ನು ಪ್ರಾರ್ಥನೆ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಆ ಈಶ್ವರಾನುಗ್ರಹ ನಿಮ್ಮ ಮೇಲೆ ಆಗಲಿ. ಶುಭವಾಗಿ. ಮಕರ ರಾಶಿ, ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಯಾವುದೇ ಒಳ್ಳೆಯ ಅವಕಾಶದಿಂದ ವಂಚಿತರಾಗಬೇಡಿ. ಉತ್ತಮವಾದಂತಹದ್ದು ಯಾವುದೋ ನಮ್ಮ ಕಡೆಗೆ ಬರ್ತಾ ಇದೆ, ಅದೃಷ್ಟ ಲಕ್ಷ್ಮಿ ಒಲಿತಾ ಇದ್ದಾಳೆ ಅನ್ನುವಾಗ ಸಮಯದ ಪ್ರಜ್ಞೆ ಇಲ್ಲದೆ ಆಮೇಲೆ ನೋಡಿದರಾಯಿತು, ಆಮೇಲೆ ಮಾಡಿದರಾಯಿತು, ನಾನು ನಾಳೆ ಬರ್ತೀನಿ ಅನ್ನುವಂತಹ ಮಾತುಗಳೇನಿದೆ, ಅದು ನಿಮ್ಮ ಅವಕಾಶವನ್ನು ವಂಚನೆ ಮಾಡಿಬಿಡುತ್ತೆ. ನೀವೇ ತಪ್ಪನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ವರ್ತನೆ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು, ಪ್ರಭಾವವನ್ನು ಬೀರುತ್ತೆ. ಯಾರಿಗೂ ಇಷ್ಟ ಆಗೋದಿಲ್ಲ. ಅದರಿಂದ ಅವರು ದೂರವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳ ನಡುವೆ ಜಗಳಕ್ಕೆ ಅವಕಾಶಗಳಾಗುತ್ತೆ. ಪರಸ್ಪರ ಜಗಳ ಮಾಡ್ಕೊಳ್ತೀರಿ. ಹೊಸ ಸ್ನೇಹಿತರ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಸದ್ಗುರು ಶ್ರೀಧರ ಸ್ವಾಮಿಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಎಂಬುದಾಗಿ 28 ಸಲ ಹೇಳಿಕೊಳ್ಳಿ. ಆ ಸದ್ಗುರುಗಳ, ಸಾಧುಗಳ, ಸಾಧಕರ ಒಂದು ಅನುಗ್ರಹ ನಿಮ್ಮ ಮೇಲೆ ಆದರೆ ಜೀವನ ಏನೋ ಒಂದು ರೀತಿಯಲ್ಲಿ ಪವಿತ್ರವಾದಂತಹ ಅನುಭವವಾಗಬಹುದು. ಶುಭವಾಗಲಿ. ಕುಂಭರಾಶಿ, ಅತಿಯಾದಂತಹ ಕೆಲಸದಿಂದ ದೈಹಿಕವಾದಂತಹ ಆಯಾಸ, ಹಾಗೆ ಒತ್ತಡಗಳು ನಿಮ್ಮ ಮೇಲೆ ಇರುವಂಥದ್ದು. ಬೇರೆಯವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದರಲ್ಲಿ ಮಗ್ನರಾಗಿರ್ತೀರಿ. ಅದರಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಬರುವಂಥದ್ದಾಗತ್ತೆ. ಕುಟುಂಬ ಸದಸ್ಯರ ಕಡೆಗೂ ಸ್ವಲ್ಪ ಗಮನವನ್ನು ಕೊಡಬೇಕು. ಮನೆಯಲ್ಲಿ ನಿಮ್ಮನ್ನು ಕಾಯ್ತಾ ಇರ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಅದು ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಲಾಭವನ್ನು, ಆದಾಯವನ್ನು, ಗಳಿಕೆಯನ್ನು ನೀವು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಶಿಸ್ತುಬದ್ಧವಾಗಿರ್ತಕ್ಕಂತಹ ಮನೆಯ ವಾತಾವರಣವನ್ನು ನೀವು ಹಾಗೇ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರೇಮಿಗಳ ನಡುವೆ ಪರಸ್ಪರ ಜಗಳವಾಗ್ತಕ್ಕಂಥದ್ದಾಗತ್ತೆ. ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯಲಿ. ಒಳ್ಳೆಯ ಕೆಲಸಕ್ಕೆ, ಧರ್ಮ ಕಾರ್ಯಕ್ಕೆ ಜಯವಾಗಲಿ ಅನ್ನುವಂಥದ್ದು ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ಮನೆಯಿಂದ ಹೊರಗಡೆ ಹೋದಾಗ ಆಹಾರ ಸೇವನೆಯನ್ನು ಮಾಡಬೇಡಿ. ನಿಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಾದರೆ ಆಹಾರದ ಪರೀಕ್ಷೆ ಅಥವಾ ಉತ್ತಮವಾದಂತಹ ಆಹಾರದ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಮನೆಯ ಆಹಾರವೇ
ಈ ದಿನಕ್ಕೆ ಸೂಕ್ತ ಅನ್ನುವಂಥದ್ದು ಅದು ಗಮನದಲ್ಲಿರಲಿ. ಬಲವಂತವಾಗಿ ತಿಂದಂತಹ ಆಹಾರದಿಂದ ದೊಡ್ಡ ಸಮಸ್ಯೆ ಆಗುವಂತಹ ಸೂಚನೆಗಳಿದೆ. ಯಾವಾಗಲೂ ಒಂದೇ ರೀತಿ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಮನಸ್ಸು, ಕೃತಿ, ನಡವಳಿಕೆ, ಮಾತು ಇವೆಲ್ಲವೂ ಕೂಡ ಆಗಿಂದಾಗ್ಗೆ ಬದಲಾಗ್ತಾ ಇದ್ದರೆ ಕಷ್ಟವಾದೀತು ಅನ್ನುವಂಥದ್ದು. ನಿಮ್ಮ ಒತ್ತಡವನ್ನು ಬೇರೆಯವರ ಮೇಲೆ ಹಾಕಬೇಡಿ, ಅದನ್ನು ನೀವೇ ಅನುಭವಿಸ್ಬೇಕು. ನೀವೇ ಒತ್ತಡವನ್ನು ಮಾಡ್ಕೊಂಡಿರ್ತೀರಿ, ನೀವೇ ಅನುಭವಿಸ್ಬೇಕು. ನಿಮಗೆ ಬಹಳ ಬೇಸರವಾಗ್ತಕ್ಕಂತಹ ದಿವಸ ಅಂತ ಹೇಳಿ ಅನ್ನಿಸ್ಬಹುದು, ಆದರೆ ಬೇರೆ ಯಾರಿಂದಲೂ ಬೇಸರ ಆಗ್ತಕ್ಕಂಥದ್ದಲ್ಲ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಕುಲದೇವತಾ ಪ್ರಾರ್ಥನೆಯನ್ನು, ಕುಲದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ.